ಹಾಯ್ ಮಕ್ಕಳೇ, ನಾವಿವತ್ತು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2024 ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇವಾಗ ಇವ್ರು ಕೊಟ್ಟಿರೋ ಪ್ರಾಬ್ಲಮಲ್ಲಿ ಕೆಲವು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಕೂಡ ಇದೆ. ನಾವು ಅದನ್ನು ಕನ್ಸಿಡರ್ ಮಾಡಬಾರ್ದು. ಸೊ ಇವಾಗ ನಾನು ಇಲ್ಲಿ ಸ್ಟ್ರೈಕ್ಔಟ್ ಮಾಡಿರೋ ಐಟಮ್ಸ್, ದಟ್ ಇಸ್ ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್, ಶೇರ್ ಕ್ಯಾಪಿಟಲ್, ಟ್ರೇಡ್ ಪೇಯಬಲ್ಸ್, ಇದೆಲ್ಲ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಸೊ ನಾವು ಇದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು. ಓಕೆ, ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ನಾವು ಇಲ್ಲಿ ನೋಡೋಣ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಸೊ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಇನ್ಕಮಲ್ಲಿ ಏನು ಬರುತ್ತೆ? ಸೇಲ್ಸ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್, ದಟ್ ಈಸ್ 3 lakh. ಓಕೆನಾ? ಇನ್ಕಮಲ್ಲಿ ಇದೊಂದೇ ಐಟಮ್ ಇರೋದು. ಸೊ ಅದನ್ನು ಟೋಟಲ್ ಇನ್ಕಮ್ ಬಂದುಬಿಟ್ಟು 3 lakhs ಆಗುತ್ತೆ. ಇನ್ಕಮ್ ಆದಮೇಲೆ ಅದರ ಸೆಕೆಂಡ್ ಐಟಮ್ ಬಂದುಬಿಟ್ಟು ಎಕ್ಸ್ಪೆನ್ಸಸ್. ಯಾವ್ಯಾವ ಎಕ್ಸ್ಪೆನ್ಸಸ್ ಆಗಿದೆ ಅದನ್ನೆಲ್ಲ ನಾವಿಲ್ಲಿ ಬರ್ಕೊತೀವಿ. ಸೊ ಪರ್ಚೇಸಸ್ ಇದೆ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಅದನ್ನು ಇಲ್ಲಿ ಬರ್ಕೊತೀವಿ. ನೆಕ್ಸ್ಟು ಫೈನಾನ್ಷಿಯಲ್ ಕಾಸ್ಟ್ ಮತ್ತು ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್. ಇಲ್ಲಿ ನೋಟ್ ನಂಬರಲ್ಲಿ ನೀವು ನೋಡ್ಕೊಬೋದು ನಂಬರ್ 1 ಮತ್ತು ನಂಬರ್ 2 ಅಂತ ಮೆನ್ಷನ್ ಮಾಡಿದ್ದೀವಿ. ಇಲ್ಲಿ ಯಾಕೆ ಮೆನ್ಷನ್ ಮಾಡಿದ್ದೀವಿ ಅಂದರೆ ಇದಕ್ಕೆ ಸಪ್ರೇಟಾಗಿ ವರ್ಕಿಂಗ್ಸ್ ಆಗಿದೆ. ಫೈನಾನ್ಷಿಯಲ್ ಕಾಸ್ಟ್ 1 ಅಂತ ಹಾಕಿದ್ದೀನಲ್ಲ, ಇಲ್ಲಿ ಪ್ರಾಬ್ಲಮ್ ಕೆಳಗಡೆ ನೋಟ್ಸ್ ಟು ಅಕೌಂಟ್ಸ್ ಅಂತ ಬರ್ಕೊಂಡ್ಬಿಟ್ಟು ಕ್ವೆಶ್ಚನಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಅಂತ ಇದೆರಡು ಬಂದ್ಬಿಟ್ಟು ಫೈನಾನ್ಷಿಯಲ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು 30,000 ಮತ್ತು 20,000, ಟೋಟಲ್ ಬಂದ್ಬಿಟ್ಟು 50,000. ಸೊ ನೋಟ್ ನಂಬರ್ 1 ಫೈನಾನ್ಷಿಯಲ್ ಕಾಸ್ಟ್, ಪ್ರಾಬ್ಲಮ್ಗೆ ಹೋಗೋಣ. ನೋಟ್ ನಂಬರ್ 1 ಫೈನಾನ್ಷಿಯಲ್ ಕಾಸ್ಟ್ ಟೋಟಲ್ ಎಷ್ಟು? 50,000, ಅದನ್ನು ಬರ್ಕೊಂಡ್ವಿ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ನೋಟ್ ನಂಬರ್ 2 ಅಂತ. ಸೊ ನೋಟ್ ನಂಬರ್ 2 ವರ್ಕಿಂಗ್ಸಲ್ಲಿ ಏನಿದೆ? ಹೆಡ್ಡಿಂಗ್ ಬಂದುಬಿಟ್ಟು ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್. ಅದ್ರ ಕೆಳಗಡೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ 4,000, ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್ 6,000. ಸೊ ಇದೆರಡರದ್ದು ಟೋಟಲ್ ಬಂದುಬಿಟ್ಟು 10,000. ಸೊ ನೋಟ್ ನಂಬರ್ 2 ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಬಂದುಬಿಟ್ಟು 10,000. ಸೊ ಈ ಎಕ್ಸ್ಪೆನ್ಸಸ್ನೆಲ್ಲ ನಾವು ಆ್ಯಡ್ ಮಾಡ್ತಾ ಹೋದಾಗ ನಮಗೆ 2,40,000 ಸಿಗುತ್ತೆ. ಸೊ ಒಂದು ಕಡೆ ಇನ್ಕಮ್ ಟೋಟಲ್ ಸಿಕ್ತು, ಇನ್ನೊಂದು ಕಡೆ ಎಕ್ಸ್ಪೆನ್ಸಸ್ದು ಟೋಟಲ್ ಸಿಕ್ತು. ಓಕೆನಾ? ಇನ್ಕಮ್ ಟೋಟಲ್ 3 lakh, ಎಕ್ಸ್ಪೆನ್ಸಸ್ದು ಟೋಟಲ್ 2,40,000. ಇವಾಗ ನಾವು ಪ್ರಾಫಿಟ್ ಕಂಡುಹಿಡಿಬೇಕು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹೇಗೆ ಕಂಡುಹಿಡಿತೀವಿ? ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್, ದಟ್ ಈಸ್ 60,000. ಸೊ ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹೇಗೆ ಕಂಡುಹಿಡಿಯೋದು? ಇದರಲ್ಲಿ ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು. ಲೆಸ್ ಟ್ಯಾಕ್ಸ್ 18,000. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬರುತ್ತೆ? 42,000. ಸೊ ಈ ಥರ ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಥ್ಯಾಂಕ್ ಯು.